ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ PDO ಪರೀಕ್ಷೆ ಹಿಂದೆ ನಡೆಸಿರುವಂತಹ ಗಣಕಯಂತ್ರ ಅಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ, ಯಾಕೆಂದರೆ ಕೆಲವೊಮ್ಮೆ ಪ್ರಶ್ನೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮಗೇನೂ ಅರ್ಥ ಆಗಲ್ಲ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: 1 ಮೆಗಾಬೈಟ್ಗೆ ಸಮವಾದದ್ದು ಯಾವುದು? 1 ಮೆಗಾಬೈಟ್ಗೆ ಸಮನಾದದ್ದು ಯಾವುದು? ಆಪ್ಷನ್ ನೋಡೋದಾದರೆ 210 ಬೈಟ್ಗಳು, 1000 ಬೈಟ್ಗಳು, 1024 ಬೈಟ್ಗಳು. ಇವು ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಇವು ಯಾವುದು ಅಲ್ಲ. ಯಾಕಲ್ಲ ಅಂದರೆ, ಸೊ 1 ಮೆಗಾಬೈಟ್ ಆಗಬೇಕು ಅಂದರೆ ಅಲ್ಲಿ 1024 KB ಇರಬೇಕು, ಅಂದರೆ ಕಿಲೋ ಬೈಟ್ ಆಗಿರಬೇಕು. 1024 ಕಿಲೋ ಬೈಟ್ಗಳನ್ನು ಸೇರಿ 1 ಮೆಗಾಬೈಟ್ ಆಗುತ್ತೆ. ಹಾಗಾಗಿ ಈ ಕೊಟ್ಟ ಆಪ್ಷನ್ನಲ್ಲಿ 1024 ಬೈಟ್ಗಳಂತಿದೆ ಹೊರತು KB ಅಂತ ಇಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಇವು ಯಾವುದು ಅಲ್ಲ. ಸೊ 1 ಬೈಟ್ ಅಂದರೆ 8 ಬಿಟ್ಸ್ ಅಂತ ಹೇಳಿ ಅರ್ಥ. 1 ಬೈಟ್ ಅಂದರೆ 8 ಬಿಟ್ಸ್ ಆಗುತ್ತೆ. 1 ಬೈಟ್ 8 ಬಿಟ್ಸ್. 1 ಕಿಲೋ ಬೈಟ್ ಅಂದರೆ 1 KB ಅಂದರೆ 1 ಕಿಲೋ ಬೈಟ್ ಅಂದರೆ 1024 ಬೈಟ್ಸ್ ಆಗುತ್ತೆ. ಸೊ 1 MB ಅಂದರೆ 1024 KB ಆಗುತ್ತಾ. 1 GB ಅಂದರೆ 1024 MB ಆಗುತ್ತಾ. 1 TB ಆಗಬೇಕು ಅಂದರೆ 1024 GB ಆಗಬೇಕು. 1024 GB ಸೇರಿ 1 TB ಆಗುತ್ತಾ. 1024 MB ಸೇರಿ 1 GB ಆಗುತ್ತಾ. 1024 KB ಸೇರಿ 1 MB ಆಗುತ್ತಾ. ಹಾಗಾಗಿ ಇಲ್ಲಿ 1024 ಕಿಲೋ ಬೈಟ್ ಅಂತೇಳಿ ಆಪ್ಷನಲ್ಲಿ ಇಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ: ಸೂಕ್ಷ್ಮ ಕ್ರಿಯಾತ್ಮಕ ಅಂದರೆ ಮೈಕ್ರೋ ಪ್ರೊಸೆಸರ್ ಅಂದರೆ ಏನು? ಆಪ್ಷನ್ ನೋಡೋದಾದ್ರೆ ಋಣ ವಿದ್ಯುನ್ಮಾನದ ಚೂರು, ಗಣಿತದ ಕೋಷ್ಟಕಗಳನ್ನು ಬಿಡಿಸುವಂತಹದ್ದು, ತರ್ಕಬದ್ಧ ಕ್ರಿಯೆಯನ್ನು ಮಾಡುವಂತಹದ್ದು, ಮೇಲೆ ಹೇಳಿದ ಎಲ್ಲವೂ ಸರಿ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ಮೈಕ್ರೋ ಪ್ರೊಸೆಸರ್ ಅಂದರೆ ಋಣ ವಿದ್ಯುನ್ಮಾನದ ಚೂರು ಆಗಿರುತ್ತದೆ, ಗಣಿತದ ಕೋಷ್ಟಕಗಳನ್ನು ಬಿಡಿಸುವಂಥದ್ದಾಗಿರುತ್ತದೆ ಹಾಗೂ ತರ್ಕಬದ್ಧ ಕ್ರಿಯೆಯನ್ನು ಮಾಡುವಂಥದ್ದಾಗಿರುತ್ತದೆ. ಇವು ಮೂರು ಒಳಗೊಂಡಿರುವುದೇ ಮೈಕ್ರೋ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ನೆಕ್ಸ್ಟು 123ನೇ ಪ್ರಶ್ನೆ: ನಿಮ್ಮ ಗಣಕದ ಮೇಲೆ ಅಂತರ್ಜಾಲದ ಹಾದಿಯನ್ನು ತಲುಪಲು ನಿಮಗೆ ಇದರ ಅವಶ್ಯಕತೆ ಉಂಟು. ಆಪ್ಷನ್ ನೋಡೋದಾದ್ರೆ ಸಂಕೇತಗಳನ್ನು ಪರಿವರ್ತಿಸಲು ಅಂತರ್ಜಾಲದಲ್ಲಿರುವಂತಹ ಸಾಧನೆ ಅಂದರೆ ಮೋಡಮ್, ಅಂತರ್ಜಾಲ ಮತ್ತು ಮಾಹಿತಿ ಹುಡುಕುವ ಪ್ರಕ್ರಿಯೆ ಬ್ರೌಸರ್. ಮೋಡಮ್ ಬೇಕು ಹಾಗೂ ಬ್ರೌಸರ್ ಬೇಕು. ನೆಕ್ಸ್ಟ್ ಆಪ್ಷನ್ ಬಿ ಸಂಕೇತಗಳನ್ನು ಪರಿವರ್ತಿಸಲು ಅಂತರ್ಜಾಲದಲ್ಲಿರುವ ಸಾಧನೆ ಹಾಗೂ ಅಂತರ್ಜಾಲ ಮಾಹಿತಿ ಹುಡುಕುವ ಪ್ರಕ್ರಿಯೆಯಾದಂತಹ ಬ್ರೌಸರ್ ಮತ್ತು ಶೋಧಕ ಯಂತ್ರ ಸರ್ಚ್ ಎಂಜಿನ್ ಬೇಕು. ನೆಕ್ಸ್ಟ್ ಆಪ್ಷನ್ ಸಿ ಸಂಕೇತಗಳನ್ನು ಪರಿವರ್ತಿಸಲು ಅಂತರ್ಜಾಲದಲ್ಲಿರುವ ಸಾಧನೆ, ಅಂತರ್ಜಾಲ ಮಾಹಿತಿ ಹುಡುಕುವ ಪ್ರಕ್ರಿಯೆ ಮತ್ತು ಮುದ್ರಕ. ಆಪ್ಷನ್ ಡಿ ಸಂಕೇತಗಳನ್ನು ಪರಿವರ್ತಿಸಲು ಅಂತರ್ಜಾಲದಲ್ಲಿರುವ ಸಾಧನೆ, ಅಂತರ್ಜಾಲ ಮತ್ತು ಇಮೇಲ್ ಪ್ಯಾಕೇಜ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಸೊ ನಮ್ಮ ಗಣಕದ ಮೇಲೆ ಅಂತರ್ಜಾಲದ ಹಾದಿಯನ್ನು ತಲುಪಲು ನಮಗೆ ಇದರ ಅವಶ್ಯಕತೆ ಉಂಟು ಅಂದರೆ ಸಂಕೇತಗಳನ್ನು ಪರಿವರ್ತಿಸಲು ಅಂತರ್ಜಾಲದಲ್ಲಿರುವಂತಹ ಸಾಧನೆ ಅಂದರೆ ಮೋಡಮ್ ಇರಬೇಕು. ಅದರ ಜೊತೆಗೆ ಅಂತರ್ಜಾಲ ಮತ್ತು ಮಾಹಿತಿ ಹುಡುಕುವ ಪ್ರಕ್ರಿಯೆಯಾದಂತಹ ಬ್ರೌಸರ್ಗಳ ಹೆಲ್ಪು ಬೇಕೇ ಬೇಕು. ನೆಕ್ಸ್ಟ್ 124ನೇ ಪ್ರಶ್ನೆ: ಲೈನೆಕ್ಸ್, ಯುನಿಕ್ಸ್, ವಿಂಡೋಸ್ ವಿಸ್ತಾ ಮತ್ತು ಮಾಂಕಿತೋಸ್ ಇವುಗಳು ಇದಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ನೋಡೋದಾದ್ರೆ ವೆಬ್ಸೈಟ್ನಲ್ಲಿ ಮಾಹಿತಿ ಹುಡುಕುವ ಪ್ರಕ್ರಿಯೆ ಅಂದರೆ ಬ್ರೌಸರ್ಸ್ ಆಗಿರ್ತಾವ, ಇಲ್ಲ ಆಪ್ಷನ್ ಬಿ ಸಂಕಲನಕ, ಆಪ್ಷನ್ ಸಿ ಕಾರ್ಯಾಚರಣೆ ವ್ಯವಸ್ಥೆ ಅಂದರೆ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ಡಿ ಯುಟಿಲಿಟೀಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕಾರ್ಯಾಚರಣೆ ವ್ಯವಸ್ಥೆ. ಲೈನೆಕ್ಸ್, ಯುನಿಕ್ಸ್, ವಿಂಡೋಸ್ ವಿಸ್ತಾ ಮತ್ತು ಮಾಂಕಿತೋಸ್ ಇವುಗಳು ಇದಕ್ಕೆ ಉದಾಹರಣೆ ಅಂದರೆ ಕಾರ್ಯಾಚರಣೆ ವ್ಯವಸ್ಥೆ ಮಾಡೋದಕ್ಕೆ ಇವೆಲ್ಲವೂ ಬೇಕಾಗುತ್ತವೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 125ನೇ ಪ್ರಶ್ನೆ:
ಆಗಾಗ ನೋಡಲು ವೆಬ್ಸೈಟ್ ವಿಳಾಸಗಳನ್ನು ಸಂಗ್ರಹಿಸಲು ಈ ಕೆಳಗಿನದರಲ್ಲಿ ಯಾವುದನ್ನು ಉಪಯೋಗಿಸಲಾಗುತ್ತದೆ? ಆಪ್ಷನ್ಸ್ ನೋಡೋದಾದ್ರೆ ಸೇವ್, ಆರ್ಗನೈಸ್, ಬುಕ್ ಮಾರ್ಕ್ಸ್, ರೀಕಾಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬುಕ್ ಮಾರ್ಕ್ಸ್. ಆಗಾಗ ನೋಡಲು ವೆಬ್ಸೈಟ್ ವಿಳಾಸಗಳನ್ನು ಸಂಗ್ರಹಿಸಲು ಈ ಕೆಳಗಿನವುದರಲ್ಲಿ ಯಾವುದನ್ನು ಉಪಯೋಗಿಸಲಾಗುತ್ತದೆ ಅಂದ್ರೆ ಬುಕ್ ಮಾರ್ಕ್ಸ್ ಉಪಯೋಗಿಸಲಾಗುತ್ತದೆ. ನೆಕ್ಸ್ಟ್ 126ನೇ ಪ್ರಶ್ನೆ, ಸ್ಥಳೀಯ ಕ್ಷೇತ್ರ ಜಾಲ ಅಂದ್ರೆ ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ಇದರ ಮೂಲಕ ಈ ಕೆಳಗಿನ ಯಾವುದನ್ನ ಕಾರ್ಯಾಲಯದಲ್ಲಿ ಹಂಚಿಕೊಳ್ಳಬಹುದು? ಆಪ್ಷನ್ ನೋಡೋದಾದ್ರೆ ಮುದ್ರಕಗಳು ಅಥವಾ ಪ್ರಿಂಟರ್ಸ್. ಆಪ್ಷನ್ ಬಿ, ಕೇಂದ್ರೀಕೃತ ಅಥವಾ ಸಾಮಾನ್ಯ ಗಣಕದಲ್ಲಿರುವಂತಹ ಕಡತ ಅಥವಾ ಫೈಲ್ ಅಥವಾ ಫೋಲ್ಡರ್. ಆಪ್ಷನ್ ಸಿ, ವ್ಯಕ್ತಿಗತ ಗಣಕಗಳಲ್ಲಿರುವ ಫೈಲ್ ಫೋಲ್ಡರ್ಗಳಲ್ಲಿ ಹಂಚಿಕೊಳ್ಳಬಹುದು ಎಂದು ಗುರುತಿಸಲ್ಪಟ್ಟಿರುವುದು. ಆಪ್ಷನ್ ಡಿ, ಎಲ್ಲಾ ಫೋಲ್ಡರ್ಗಳು ಮತ್ತು ಫೈಲ್ಗಳು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಸ್ಥಳೀಯ ಕ್ಷೇತ್ರ ಜಾಲ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಇದರ ಮೂಲಕ ಈ ಕೆಳಗಿನ ಯಾವುದನ್ನ ಕಾರ್ಯಾಲಯದಲ್ಲಿ ಹಂಚಿಕೊಳ್ಳಬಹುದು? ವ್ಯಕ್ತಿಗತ ಗಣಕಗಳಲ್ಲಿರುವ ಫೈಲ್ ಫೋಲ್ಡರ್ಗಳಲ್ಲಿ ಹಂಚಿಕೊಳ್ಳಬಹುದು. ನೆಕ್ಸ್ಟ್ 127ನೇ ಪ್ರಶ್ನೆ, ಆಗಾಗ ಉಪಯೋಗಿಸುವ ಫೈಲ್ಗಳನ್ನ ಮತ್ತು ಅನ್ವಯಿಕಗಳನ್ನ ಸುಲಭವಾಗಿ ತೆರೆಯುವ ಉತ್ತಮ ವಿಧಾನ ಯಾವುದು? ಆಪ್ಷನ್ ನೋಡೋದಾದ್ರೆ ಡೆಸ್ಕ್ಟಾಪ್ನಲ್ಲಿ ಶಾರ್ಟ್ಕಟ್ ಸೃಷ್ಟಿಸುವುದು, ವರ್ಡ್ ಡಾಕ್ಯುಮೆಂಟ್ನಲ್ಲಿ ಹೆಸರನ್ನ ಸಂಗ್ರಹಿಸುವುದು, ಅವುಗಳನ್ನು ಸದಾಕಾಲ ತೆರೆದಿಡುವುದು, ಮೇಲಿನ ಎಲ್ಲವೂ ಹೌದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಆಗಾಗ ಉಪಯೋಗಿಸುವ ಫೈಲ್ಗಳನ್ನು ಮತ್ತು ಅನ್ವಯಿಕಗಳನ್ನು ಸುಲಭವಾಗಿ ತೆರೆಯುವ ಉತ್ತಮ ವಿಧಾನ ಯಾವುದು ಅಂದರೆ ಡೆಸ್ಕ್ಟಾಪ್ನಲ್ಲಿ ಶಾರ್ಟ್ಕಟ್ ಸೃಷ್ಟಿಸುವುದು. ನೆಕ್ಸ್ಟ್ 128ನೇ ಪ್ರಶ್ನೆ, ಯಾವ ಕಂಪನಿಯು ತನ್ನ ವೈಯಕ್ತಿಕ ಕಂಪ್ಯೂಟರ್ ವಿಭಾಗಗಳನ್ನು ಚೈನಾ ಆಧಾರಿತ ಕಂಪನಿಗೆ ಮಾರಿದೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 IBM. ಯಾವ ಕಂಪನಿಯು ತನ್ನ ವೈಯಕ್ತಿಕ ಕಂಪ್ಯೂಟರ್ ವಿಭಾಗವನ್ನ ಚೈನಾ ಆಧಾರಿತ ಕಂಪನಿಗೆ ಮಾರಿದೆ ಅಂದ್ರೆ IBM. ನೆಕ್ಸ್ಟ್ 130ನೇ ಪ್ರಶ್ನೆ, raja@yahoo.com ಮತ್ತು raja@gmail.com ಇವು ಒಬ್ಬರದೇ ಆದ 2 ಐಡಿಗಳು. ಇಮೇಲ್ ಸೇವೆ ನೀಡುವ ಸಂಸ್ಥೆಗಳು ಉಚಿತವಾಗಿ ಆರಂಭಿಸಿರುವ ಐಡಿಗಳು ಒಬ್ಬರಿಗೆ ಸಂಬಂಧಿಸದೆ ಇರಬಹುದು. ಆಪ್ಷನ್ ಸಿ, 2 ಬೇರೆ ಬೇರೆ ಸರ್ವರ್ಗಳಿಂದ ಆರಂಭಿಸಲ್ಪಟ್ಟ ವೆಬ್ಸೈಟ್ಗಳು. ಆಪ್ಷನ್ ಡಿ, ಇವು ಯಾವುವು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. raju@yahoo.com ಮತ್ತು raju@gmail.com ಇವೆರಡೂ ಇಮೇಲ್ಗಳು ಸೇವೆ ನೀಡುವ ಸಂಸ್ಥೆಗಳು ಉಚಿತವಾಗಿ ಆರಂಭಿಸಿರುವ ಐಡಿಗಳು ಒಬ್ಬರಿಗೇನೆ ಸಂಬಂಧಿಸದೆ ಇರಬಹುದು. ಸೊ ಬೇರೆ ಬೇರೆನೂ ಕೂಡ ಆಗಿರಬಹುದು. ನೆಕ್ಸ್ಟ್ 131ನೇ ಪ್ರಶ್ನೆ, ನೀವು ಒಂದು ಇಮೇಲ್ ಐಡಿಯಿಂದ ಅನುಪಯುಕ್ತ ಮೇಲ್ ಬಹಳ ಬರುತ್ತಿದ್ದರೆ ನೀವು ಸುಲಭವಾಗಿ ಇದರಿಂದ ಮುಕ್ತರಾಗಲು ಏನ್ ಮಾಡಬೇಕು ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ ನೋಡೋದಾದ್ರೆ ಮೇಲ್ ಕಳಿಸುವವರ ಐಡಿಯನ್ನ ಬ್ಲಾಕ್ ಸೆಂಡರ್ಸ್ ಲಿಸ್ಟ್ಗೆ ಸೇರಿಸಿರಿ, ಸೈಬರ್ ಅಪರಾಧ ವಿಭಾಗಕ್ಕೆ ದೂರು ನೀಡಿ, ಇಮೇಲ್ ಬರುತ್ತಿದ್ದಂತೆಯೇ ತೆಗೆದುಹಾಕಿ, ತಕ್ಷಣವೇ ಗಣಕಯಂತ್ರವನ್ನು ಆರಿಸಿಬಿಡಿ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ನೀವು ಒಂದು ಇಮೇಲ್ ಐಡಿಯಿಂದ ಅನುಪಯುಕ್ತ ಮೇಲ್ ಬಹಳ ಬರುತ್ತಿದ್ದರೆ ನಾವು ಏನ್ ಮಾಡಬೇಕು ಅಂದ್ರೆ ಮೇಲ್ ಕಳಿಸುವವರ ಐಡಿಯನ್ನ ಬ್ಲಾಕ್ಡ್ ಲಿಸ್ಟ್ಗೆ ಸೇರಿಸಬೇಕು. ನೆಕ್ಸ್ಟ್ 132ನೇ ಪ್ರಶ್ನೆ, ನೀವು 10 ಜನರಿಗೆ ಒಂದು ಮೇಲ್ ಶೀಘ್ರವಾಗಿ ಕಳಿಸಬೇಕಾಗಿದ್ದು ಅದರಲ್ಲಿ ಒಬ್ಬರ ವಿಳಾಸ ಇನ್ನೊಬ್ಬರಿಗೆ ತಿಳಿಯಬಾರದೆಂದರೆ ಹೀಗೆ ಮಾಡಬೇಕು. ಆಪ್ಷನ್ ನೋಡೋದಾದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆಯ ಇಮೇಲ್ ಕಳುಹಿಸಿ, ನಿಮಗೆ ನೀವೇ ಒಂದು ಇಮೇಲ್ ಕಳಿಸಿಕೊಂಡು 10 ಜನರಿಗೆ CC ಹಾಕಿರಿ, ನಿಮಗೆ ನೀವೇ ಒಂದು ಇಮೇಲ್ ಕಳಿಸಿಕೊಂಡು 10 ಜನರಿಗೆ BCC ಹಾಕಿರಿ, ಇಮೇಲ್ ಮುದ್ರಿಸಿ ಮತ್ತು ಅಂಚೆ ಸೇವೆಯನ್ನು ಉಪಯೋಗಿಸಿ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ನೀವು 10 ಜನರಿಗೆ ಒಂದು ಮೇಲ್ ಶೀಘ್ರವಾಗಿ ಕಳಿಸಬೇಕಾಗಿದ್ದು ಅದರಲ್ಲಿ ಒಬ್ಬರ ವಿಳಾಸ ಇನ್ನೊಬ್ಬರಿಗೆ ತಿಳಿಯಬಾರದೆಂದರೆ ಹೀಗೆ ಮಾಡಬೇಕು ಅಂದ್ರೆ ನಮಗೆ ನಾವೇ ಒಂದು ಮೇಲ್ ಅನ್ನ ಕಳಿಸಿಕೊಂಡು ಅದು 10 ಜನರಿಗೆ BCC ಹಾಕಬೇಕು. ನೆಕ್ಸ್ಟ್ 133ನೇ ಪ್ರಶ್ನೆ,
PDF ಅಟ್ಯಾಚ್ಮೆಂಟ್ ಅನ್ನ ತೆರೆಯಲು ಯಾವ ಸಾಫ್ಟ್ವೇರ್ ಉಪಯೋಗಿಸಬೇಕು? ಆಪ್ಷನ್ ನೋಡೋದಾದ್ರೆ MS ವರ್ಡ್, ಅಕ್ರೋಬ್ಯಾಟ್ ರೀಡರ್, MS ಪವರ್ ಪಾಯಿಂಟ್, MS ಔಟ್ಲುಕ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಕ್ರೋಬ್ಯಾಟ್ ರೀಡರ್. PDF ಅಟ್ಯಾಚ್ಮೆಂಟ್ ಅನ್ನ ತೆರೆಯಲು ಯಾವ ಸಾಫ್ಟ್ವೇರ್ ಉಪಯೋಗಿಸಬೇಕು ಅಂದ್ರೆ ಅಕ್ರೋಬ್ಯಾಟ್ ರೀಡರ್. ನೆಕ್ಸ್ಟ್ 134ನೇ ಪ್ರಶ್ನೆ, ಯಾವಾಗ ನಾವು ಇತರರಿಗೆ ಕಳುಹಿಸಿದ ಇಮೇಲ್ ಬೌನ್ಸ್ ಆಗುತ್ತದೆ ಅಂದ್ರೆ ಹಿಂದಿರುಗುತ್ತದೆ? ಆಪ್ಷನ್ ನೋಡೋದಾದ್ರೆ ಇಮೇಲ್ ವಿಳಾಸ ಸರಿ ಇಲ್ಲದಿದ್ದಾಗ, ಆಪ್ಷನ್ ಬಿ ಸ್ವೀಕರಿಸುವವರ ಇಮೇಲ್ ಬಾಕ್ಸ್ ತುಂಬಿರುವಾಗ, ಆಪ್ಷನ್ ಸಿ ಸ್ವೀಕರಿಸುವವರ ಮೇಲ್ ಸರ್ವರ್ ಕೆಲಸ ಮಾಡದಿರುವಾಗ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಹೌದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ ಹೌದು. ಸೊ ಯಾವಾಗ ನಾವು ಇತರರಿಗೆ ಕಳಿಸಿದ ಇಮೇಲ್ ಬೌನ್ಸ್ ಆಗುತ್ತದೆ ಅಂದ್ರೆ ಇಮೇಲ್ ವಿಳಾಸ ಸರಿ ಇಲ್ಲದಿದ್ದಾಗ ಬೌನ್ಸ್ ಆಗುತ್ತದೆ, ಹಾಗೂ ಸ್ವೀಕರಿಸುವವರ ಇಮೇಲ್ ಬಾಕ್ಸ್ ತುಂಬಿರುವಾಗ ಬೌನ್ಸ್ ಆಗುತ್ತದೆ, ಹಾಗೂ ಸ್ವೀಕರಿಸುವವರ ಮೇಲ್ ಸರ್ವರ್ ಕೆಲಸ ಮಾಡದಿರುವಾಗ ಬೌನ್ಸ್ ಆಗುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಈ ಮೇಲಿನ ಎಲ್ಲವೂ ಸರಿ. ನೆಕ್ಸ್ಟ್ 135ನೇ ಪ್ರಶ್ನೆ, ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಕಡತವನ್ನ ಬೆರಳಚ್ಚು ಮಾಡುವಾಗ ನೀವು ಕೆಂಪು ಗುಂಗುರಿದ ಗೆರೆ ಕಂಡರೆ ನೀವು ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ ನೋಡೋದಾದ್ರೆ ಮುಂದಿನ ಸಾಲಿಗೆ ಆ ಪದವನ್ನ ಸೇರಿಸಬೇಕು, ಆಪ್ಷನ್ ಬಿ ಕಾಗುಣಿತವನ್ನ ಪರೀಕ್ಷಿಸಬೇಕು, ಆಪ್ಷನ್ ಸಿ ವ್ಯಾಕರಣವನ್ನ ಪರೀಕ್ಷಿಸಬೇಕು, ಆಪ್ಷನ್ ಡಿ ಆ ಪದವನ್ನ ಅಳಿಸಿ ಹಾಕಿ ಬೆರಳಚ್ಚು ಮಾಡುವುದನ್ನ ಮುಂದುವರಿಸಬೇಕು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಸೊ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಕಡತವನ್ನ ಬೆರಳಚ್ಚು ಮಾಡುವಾಗ ನೀವು ಕೆಂಪು ಗೆರೆಯನ್ನ ಕಂಡ್ರೆ ಏನ್ ಮಾಡ್ಬೇಕು ಅಂದ್ರೆ ಸ್ಪೆಲ್ಲಿಂಗ್ ಅನ್ನ ಪರಿಶೀಲಿಸಬೇಕು, ಅಂದ್ರೆ ಕಾಗುಣಿತವನ್ನ ಪರೀಕ್ಷಿಸಬೇಕು. 136ನೇ ಪ್ರಶ್ನೆ, ದೊಡ್ಡದಾದ ಡಾಕ್ಯುಮೆಂಟ್ ಅನ್ನ ಟೈಪ್ ಮಾಡಿದ ನಂತರ ನೀವು ನಡುವಿನ ಒಂದು ಪದವನ್ನ ಶೀಘ್ರವಾಗಿ ನೋಡಲು ಹಾಗೂ ಹುಡುಕಲು ನೀವು ಈ ಕೀಲಿಗಳನ್ನ ಉಪಯೋಗಿಸಬೇಕು. ಆಪ್ಷನ್ ನೋಡೋದಾದ್ರೆ ಪೇಜ್ ಅಪ್ ಮತ್ತು ಪೇಜ್ ಡೌನ್ ಕೀಲಿಗಳನ್ನ ಒತ್ತಿ ಮತ್ತು ಡಾಕ್ಯುಮೆಂಟ್ ನಲ್ಲಿ ಪದವನ್ನ ನೋಡಬಹುದು. ಆಪ್ಷನ್ ಬಿ Ctrl+F ಕೀಲಿಗಳನ್ನ ಒಟ್ಟಿಗೆ ಒತ್ತಬೇಕು, ಆಪ್ಷನ್ ಸಿ Ctrl+S ಕೀಲಿಗಳನ್ನ ಒಟ್ಟಿಗೆ ಒತ್ತಬೇಕು, ಆಪ್ಷನ್ ಡಿ Alt+F ಕೀಲಿಗಳನ್ನ ಒಟ್ಟಿಗೆ ಒತ್ತಬೇಕು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ದೊಡ್ಡದಾದ ಡಾಕ್ಯುಮೆಂಟ್ ಅನ್ನ ಟೈಪ್ ಮಾಡಿದ ನಂತರ ನೀವು ನಡುವಿನ ಒಂದು ಪದವನ್ನ ಶೀಘ್ರವಾಗಿ ನೋಡಲು ಅಥವಾ ಹುಡುಕಲು ನೀವು ಈ ಕೀಲಿಗಳನ್ನ ಉಪಯೋಗಿಸಬೇಕು ಅಂದ್ರೆ Ctrl+F ಕೀಲಿಗಳನ್ನ ಒಟ್ಟಿಗೆ ಒತ್ತಬೇಕು. ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಯಾವ ತರಹದ ವಸ್ತುಗಳನ್ನ ಅಳವಡಿಸಬಹುದು? ಆಪ್ಷನ್ ನೋಡೋದಾದ್ರೆ ವಿಡಿಯೋ ಮತ್ತು ಆಡಿಯೋ ಕಡತಗಳು ಅಂದ್ರೆ ದೃಶ್ಯ ಮತ್ತು ಶ್ರವ್ಯ ಕಡತಗಳು, ಆಪ್ಷನ್ ಬಿ ಚಿತ್ರಗಳು ಮತ್ತು ಚಿಹ್ನೆಗಳು ಅಥವಾ ಸಂಕೇತಗಳು, ಆಪ್ಷನ್ ಸಿ ಚಾರ್ಟ್ ಮತ್ತು ಪಟ್ಟಿ ಅಥವಾ ಕೋಷ್ಟಕಗಳು, ಆಪ್ಷನ್ ಡಿ ಬಿ ಮತ್ತು ಸಿ ಮಾತ್ರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಯಾವ ತರಹದ ವಸ್ತುಗಳನ್ನ ಅಳವಡಿಸಬಹುದು ಅಂದ್ರೆ ಚಿತ್ರಗಳು ಮತ್ತು ಚಿಹ್ನೆಗಳು ಅಥವಾ ಸಂಕೇತಗಳು, ಚಾರ್ಟ್ ಮತ್ತು ಪಟ್ಟಿ ಅಥವಾ ಕೋಷ್ಟಕಗಳನ್ನ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಅಳವಡಿಸಬಹುದು. ನೆಕ್ಸ್ಟ್ 138ನೇ ಪ್ರಶ್ನೆ, ವರ್ಡ್ ಅಪ್ಲಿಕೇಶನ್ ನಿಂದ ಡಾಕ್ಯುಮೆಂಟ್ ಅನ್ನ ಇಮೇಲ್ ಮಾಡಬೇಕಾದಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಫೈಲ್ಗೆ ಹೋಗಿ ಸೆಂಡ್ ಟು ಮೇಲ್ ರೆಸಿಪಿಯೆಂಟ್ ಮಾಡಿರಿ, ಆಪ್ಷನ್ ಬಿ ಫೈಲ್ ಅನ್ನು ಇಮೇಲ್ ಅಟ್ಯಾಚ್ಮೆಂಟ್ ಆಗಿ ಸೇವ್ ಮಾಡಿ, ಆಪ್ಷನ್ ಸಿ MS ಔಟ್ಲುಕ್ ತೆಗೆದು ವರ್ಡ್ ಡಾಕ್ಯುಮೆಂಟ್ ತೆರೆದಿರುವಾಗಲೇ ಅಟ್ಯಾಚ್ಮೆಂಟ್ ಮಾಡಿರಿ, ಆಪ್ಷನ್ ಡಿ ಈ ಕಾರ್ಯಾಚರಣೆ ಸಾಧ್ಯವಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ವರ್ಡ್ ಅಪ್ಲಿಕೇಶನ್ ಇಂದ ಡಾಕ್ಯುಮೆಂಟ್ ಅನ್ನ ಇಮೇಲ್ ಮಾಡಬೇಕಾದಲ್ಲಿ ಫೈಲ್ಗೆ ಹೋಗಿ ಸೆಂಡ್ ಟು ಅಂದು ಮೇಲ್ ರೆಸಿಪಿಯೆಂಟ್ ಮಾಡಬೇಕು, ಆವಾಗ ವರ್ಡ್ ಅಪ್ಲಿಕೇಶನ್ ಇಂದ ಡಾಕ್ಯುಮೆಂಟ್ ಅನ್ನ ಇಮೇಲ್ ಮಾಡಬಹುದು. ನೆಕ್ಸ್ಟ್ ಸ್ಪ್ರೆಡ್ ಶೀಟ್ ನ 7 ಮತ್ತು 8ನೇ ಸಾಲಿನ ನಡುವೆ ಮತ್ತೊಂದು ಸಾಲನ್ನ ಸೇರಿಸಿದಾಗ, ಸೊ ಇದು 7ನೇ ಸಾಲಾಗಿರುತ್ತದೆ ಹಾಗೂ ಇದು 8ನೇ ಸಾಲಾಗಿರುತ್ತದೆ, ಇದರ ಮಧ್ಯೆ ಮತ್ತೊಂದು ಸಾಲನ್ನ ಸೇರಿಸಿದಾಗ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡೋದಾದ್ರೆ ಅದಕ್ಕೆ ಹೊಸ ಸಾಲಿನ ಸಂಖ್ಯೆ ಇರುವುದಿಲ್ಲ,
7ನೇ ಸಾಲು ಆಗಿರುತ್ತದೆ. 7.5ನೇ ಸಾಲು ಆಗಿರುತ್ತದೆ. 8ನೇ ಸಾಲು ಆಗಿರುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಡಿ 8ನೇ ಸಾಲು ಆಗಿರುತ್ತದೆ. ಸ್ಪ್ರೆಡ್ ಶೀಟ್ನ 7 ಮತ್ತು 8ನೇ ಸಾಲಿನ ನಡುವೆ ಮತ್ತೊಂದು ಸಾಲನ್ನ ಸೇರಿಸಿದಾಗ ಈ ಮತ್ತೊಂದು ಸಾಲು 8ನೇ ಸಾಲಾಗಿ ಕನ್ವರ್ಟ್ ಆಗುತ್ತೆ. ಈ 8ನೇ ಸಾಲು 9ನೇ ಸಾಲಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಮಧ್ಯದ ಸಾಲು 8ನೇ ಸಾಲಾಗುತ್ತದೆ. ನೆಕ್ಸ್ಟ್ 140ನೇ ಪ್ರಶ್ನೆ. 75% ಎಂಬುದನ್ನ A5 ಸೆಲ್ನಲ್ಲಿ ನಮೂದಿಸಲು ನೀವು ಮಾಡಬೇಕಾದದ್ದು. ಆಪ್ಷನ್ ನೋಡೋದಾದ್ರೆ A5 ನಲ್ಲಿ 75 ಟೈಪ್ ಮಾಡಿ ನಂತರ ಪರ್ಸೆಂಟೇಜ್ ಚಿಹ್ನೆ ಒತ್ತಬೇಕು. ಆಪ್ಷನ್ ಬಿ A5 ನಲ್ಲಿ 0075 ಟೈಪ್ ಮಾಡಿ ನಂತರ ಪರ್ಸೆಂಟೇಜ್ ಚಿಹ್ನೆ ಒತ್ತಬೇಕು. ಆಪ್ಷನ್ ಸಿ A5 ನಲ್ಲಿ 75 ಟೈಪ್ ಮಾಡಿ ನಂತರ ಪರ್ಸೆಂಟೇಜ್ ಚಿಹ್ನೆ ಒತ್ತಬೇಕು. ಆಪ್ಷನ್ ಡಿ A5 ನಲ್ಲಿ 75 ಡಿವೈಡೆಡ್ ಬೈ 100 ಟೈಪ್ ಮಾಡಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. 75% ಎಂಬುದನ್ನ A5 ಸೆಲ್ನಲ್ಲಿ ನಮೂದಿಸಲು ನೀವು ಮಾಡಬೇಕಾದದ್ದು ಏನು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ A5 ನಲ್ಲಿ 0.75 ಟೈಪ್ ಮಾಡಿ ಪರ್ಸೆಂಟೇಜ್ ಚಿಹ್ನೆ ಒತ್ತಬೇಕು. ನೆಕ್ಸ್ಟ್ 141ನೇ ಪ್ರಶ್ನೆ. A1 ಸೆಲ್ನಲ್ಲಿ ಜನವರಿ 15 ಎಂದು ಟೈಪ್ ಮಾಡಿ A5 ವರೆಗೂ ಎಳೆದಾಗ ನಿಮಗೆ ಇದು ಸಿಗುತ್ತದೆ. ಅಂದ್ರೆ ಕರ್ಸರ್ ಹಿಡಿದು ಎಳೆದಾಗ ನಿಮಗೆ ಇದು ಸಿಗುತ್ತದೆ. ಆಪ್ಷನ್ಸ್ ನೋಡೋದಾದ್ರೆ ಜನವರಿ 15, ಫೆಬ್ರವರಿ 15, ಮಾರ್ಚ್ 15, ಏಪ್ರಿಲ್ 15, ಮೇ 15 ವರೆಗೂ ಸಿಗುತ್ತದೆ. ಆಪ್ಷನ್ ಬಿ ಜನವರಿ 15ರಿಂದ ಜನವರಿ 19 ವರೆಗೂ ಸಿಗುತ್ತದೆ. ಆಪ್ಷನ್ ಸಿ ಜನವರಿ 15, ಫೆಬ್ರವರಿ 16, ಮಾರ್ಚ್ 17, ಏಪ್ರಿಲ್ 18, ಮೇ 19 ವರೆಗೂ ಸಿಗುತ್ತದೆ. ಆಪ್ಷನ್ ಸಿ ಜನವರಿ 15, ಜನವರಿ 15, ಜನವರಿ 15 ಅಂತೇಳಿ ಸಿಗುತ್ತದೆ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. A1 ಸೆಲ್ನಲ್ಲಿ ಜನವರಿ 15 ಎಂದು ಟೈಪ್ ಮಾಡಿ A5 ವರೆಗೂ ಎಳೆದಾಗ ನಮಗೆ ಕಂಡು ಬರುವುದು ಏನು ಅಂದ್ರೆ ಜನವರಿ 15, ಫೆಬ್ರವರಿ 15, ಮಾರ್ಚ್ 15, ಏಪ್ರಿಲ್ 15 ಹಾಗೂ ಮೇ 15 ಸಿಗುತ್ತದೆ. ನೆಕ್ಸ್ಟ್ 142ನೇ ಪ್ರಶ್ನೆ. ಶೀಘ್ರವಾಗಿ ಒಂದು ಸಾಲಿನ ಕಾಲಂನ ಸಂಖ್ಯೆಗಳ ಮೊತ್ತವನ್ನ ಪಡೆಯಲು ಕಾಲಂ ಕೆಳಗಿರುವ ಸೆಲ್ ಅನ್ನು ಒತ್ತಿದ ನಂತರ ಏನಾಗುತ್ತದೆ ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ ನೋಡೋದಾದ್ರೆ ಡಾಟಾ ಮೆನುವಿನಲ್ಲಿರುವ ಸಬ್ ಟೋಟಲ್ ಒತ್ತಬೇಕು. ಆಪ್ಷನ್ ಬಿ ಫಾರ್ಮುಲಾ ಬಾರ್ನಲ್ಲಿರುವ ಮೊತ್ತದ ಸೂಚಕವನ್ನ ನೋಡಬೇಕು. ಆಪ್ಷನ್ ಸಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ನಲ್ಲಿರುವ ಆಟೋಸಮ್ ಒತ್ತಿ ನಂತರ ಎಂಟರ್ ಒತ್ತಬೇಕು. ಆಪ್ಷನ್ ಡಿ ಈ ಮೇಲಿನ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಶೀಘ್ರವಾಗಿ ಒಂದು ಸಾಲಿನ ಕಾಲಂನ ಸಂಖ್ಯೆಗಳ ಮೊತ್ತವನ್ನು ಪಡೆಯಲು ಕಾಲಂ ಕೆಳಗಿರುವ ಸೆಲ್ಲನ್ನ ಒತ್ತಿದ ನಂತರ ಸ್ಟ್ಯಾಂಡರ್ಡ್ ಟೂಲ್ ಬಾರ್ನಲ್ಲಿರುವಂತಹ ಆಟೋಸಮ್ ಒತ್ತಿ ನಂತರ ಎಂಟರ್ ಒತ್ತಬೇಕು. ನೆಕ್ಸ್ಟ್ 143ನೇ ಪ್ರಶ್ನೆ. B6 ಸೆಲ್ನಲ್ಲಿ ಪೂರ್ಣ ಸಂಬಳವಿದ್ದು B6 ನಲ್ಲಿ ಕಡಿತಗಳಿದ್ದು C6 ಸೆಲ್ನಲ್ಲಿ ನಿವ್ವಳ ಸಂಬಳ ಪಡೆಯಲು C6 ನಲ್ಲಿ ಯಾವ ಫಾರ್ಮುಲಾವನ್ನ ಟೈಪ್ ಮಾಡಬೇಕು? ಆಪ್ಷನ್ ನೋಡೋದಾದ್ರೆ A6 ಮೈನಸ್ B6, ಆಪ್ಷನ್ ಬಿ A6 ಮೈನಸ್ B6 ಬ್ರಾಕೆಟ್, ಆಪ್ಷನ್ ಸಿ ಮೈನಸ್ A6 ಮೈನಸ್ B6, ಆಪ್ಷನ್ ಡಿ ಈಸ್ ಈಕ್ವಲ್ ಟು A6 ಮೈನಸ್ B6. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. A6 ಸೆಲ್ನಲ್ಲಿ ಪೂರ್ಣ ಸಂಬಳವಿದ್ದು B6 ನಲ್ಲಿ ಕಡಿತವಿದ್ದು C6 ಸೆಲ್ನಲ್ಲಿ ನಿವ್ವಳ ಸಂಬಳ ಪಡೆಯಲು A6 ನಲ್ಲಿ ಯಾವ ಫಾರ್ಮುಲಾವನ್ನ ಟೈಪ್ ಮಾಡಬೇಕು ಅಂದ್ರೆ MS ಎಕ್ಸೆಲ್ ನಲ್ಲಿ ಯಾವುದೇ ಫಾರ್ಮುಲಾಗಳನ್ನ ಟೈಪ್ ಮಾಡುವ ಮೊದಲು ಈಸ್ ಈಕ್ವಲ್ ಟು ಕಂಪಲ್ಸರಿ. ಸೊ ಈಸ್ ಈಕ್ವಲ್ ಟು ಹಾಕಿದ ನಂತರನೇ ನಾವು ಯಾವುದೇ ಫಾರ್ಮುಲಾ ಹಾಕಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಆನ್ಸರ್ ಸಿಗುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈಸ್ ಈಕ್ವಲ್ ಟು A6 ಮೈನಸ್ B6. ನೆಕ್ಸ್ಟ್ 144ನೇ ಪ್ರಶ್ನೆ. ಆಕ್ಸೆಸ್ ನಲ್ಲಿರುವ ಫೈಲ್ಗೆ ಈ ಎಕ್ಸ್ಟೆನ್ಷನ್ ಇರುತ್ತದೆ. ಆಪ್ಷನ್ ನೋಡೋದಾದ್ರೆ .adp, ಆಪ್ಷನ್ ಬಿ .xml, .mdp, .acc. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಆಕ್ಸೆಸ್ ನಲ್ಲಿರುವ ಫೈಲ್ಗೆ ಈ ಎಕ್ಸ್ಟೆನ್ಷನ್ ಇರುತ್ತದೆ ಅಂದ್ರೆ
.mdp. ನೆಕ್ಸ್ಟ್ 145ನೇ ಪ್ರಶ್ನೆ, 10 ಅಕ್ಷರಗಳನ್ನ ಮುದ್ರಿಸುವ ಸೆಲ್ನಲ್ಲಿ 16 ಅಕ್ಷರಗಳನ್ನ ಮುದ್ರಿಸಿದರೆ ಅಂದ್ರೆ ಟೈಪ್ ಮಾಡಿದರೆ ಆಪ್ಷನ್ ನೋಡೋದಾದ್ರೆ ಆ ಪದವು ದೊಡ್ಡದಾಗಿದೆ ಎಂಬ ದೋಷದ ಸಂದೇಶ ಬರುತ್ತದೆ. ಕೇವಲ 10 ಅಕ್ಷರಗಳು ಮಾತ್ರ ಸೆಲ್ನಲ್ಲಿ ಗೋಚರವಾಗುತ್ತದೆ. ಆಪ್ಷನ್ ಸಿ, ಎಲ್ಲಾ 16 ಅಕ್ಷರಗಳು ಕಾಣಿಸುತ್ತವೆ ಆದರೆ 6 ಅಕ್ಷರಗಳು ಮುಂದಿನ ಸೆಲ್ನಲ್ಲಿರುವಂತೆ ಕಾಣಿಸುತ್ತವೆ. ಆಪ್ಷನ್ ಡಿ, ಕಡೆಯ 6 ಅಕ್ಷರಗಳು ಕಡಿತಗೊಂಡು ಮುಂದಿನ ಸೆಲ್ನಲ್ಲಿರುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಸೊ 10 ಅಕ್ಷರಗಳನ್ನ ಮುದ್ರಿಸುವ ಸೆಲ್ನಲ್ಲಿ 16 ಅಕ್ಷರಗಳನ್ನ ಮುದ್ರಿಸಿದರೆ ಎಲ್ಲಾ 16 ಅಕ್ಷರಗಳು ಕಾಣಿಸುತ್ತವೆ ಆದರೆ 6 ಅಕ್ಷರಗಳು ಮುಂದಿನ ಸೆಲ್ನಲ್ಲಿರುವಂತೆ ಕಾಣಿಸುತ್ತದೆ. ನೆಕ್ಸ್ಟ್ 146ನೇ ಪ್ರಶ್ನೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗಳು ಇವುಗಳಿಂದ ಮಾಡಲ್ಪಟ್ಟಿದೆ. ಆಪ್ಷನ್ ನೋಡೋದಾದ್ರೆ ಫ್ರೇಮ್ಸ್, ಆಪ್ಷನ್ ಬಿ ಸ್ಕ್ರೀನ್ಸ್, ಆಪ್ಷನ್ ಸಿ ಪೇಜಸ್, ಆಪ್ಷನ್ ಡಿ ಸ್ಲೈಡ್ಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಲೈಡ್ಸ್. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಸ್ಲೈಡ್ಸ್ ಮುಖಾಂತರ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗಳನ್ನ ಮಾಡಬಹುದಾಗಿದೆ. ಆದ್ದರಿಂದ ಇವುಗಳು ಸ್ಲೈಡ್ಸ್ ಮುಖಾಂತರ ಮಾಡಲ್ಪಟ್ಟಿರುತ್ತವೆ. 147ನೇ ಪ್ರಶ್ನೆ, ಪವರ್ ಪಾಯಿಂಟ್ ನಲ್ಲಿ ಸ್ಪೆಲ್ ಚೆಕ್ ಎಂಬುದು ಇದರಲ್ಲಿರುತ್ತದೆ. ಆಪ್ಷನ್ ನೋಡೋದಾದ್ರೆ ಹೋಮ್ ಮೆನುವಿನಲ್ಲಿರುತ್ತದೆ, ಸ್ಲೈಡ್ ಶೋ ಮೆನುವಿನಲ್ಲಿರುತ್ತದೆ, ರಿವ್ಯೂ ಮೆನುವಿನ ಭಾಗದಲ್ಲಿರುತ್ತದೆ, ಎಲ್ಲೂ ದೊರೆಯುವುದಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಿವ್ಯೂ. ಪವರ್ ಪಾಯಿಂಟ್ ನಲ್ಲಿ ಸ್ಪೆಲ್ ಚೆಕ್ ಎಂಬುದು ಯಾವುದರಲ್ಲಿರುತ್ತದೆ ಅಂದ್ರೆ ರಿವ್ಯೂ ಮೆನುವಿನ ಭಾಗದಲ್ಲಿರುತ್ತದೆ. 48ನೇ ಪ್ರಶ್ನೆ, ಒಂದು ಸೆಟ್ ಸ್ಲೈಡ್ ಅನ್ನ ಸೃಷ್ಟಿಸಿದ ನಂತರ ಅವುಗಳ ವರ್ಣ ಸಂಕುಲವನ್ನ ಬದಲಿಸಬೇಕಾದಲ್ಲಿ ಆಪ್ಷನ್ ನೋಡೋದಾದ್ರೆ ಪ್ರತಿ ಸ್ಲೈಡ್ ನ ವರ್ಣ ಸಂಕುಲವನ್ನ ಬದಲಿಸಬೇಕು, ಡಿಸೈನ್ ಟೆಂಪ್ಲೇಟ್ಸ್ ನಿಂದ ವರ್ಣ ಸಂಕುಲವನ್ನ ಆಯ್ದುಕೊಳ್ಳಬಹುದು, ಪೇಜ್ ಸೆಟಪ್ ಅನ್ನು ಉಪಯೋಗಿಸಬಹುದು, ಇವು ಯಾವುದು ಸಾಧ್ಯವಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಒಂದು ಸೆಟ್ ಸ್ಲೈಡ್ ಅನ್ನ ಸೃಷ್ಟಿಸಿದ ನಂತರ ಅವುಗಳ ವರ್ಣ ಸಂಕುಲವನ್ನ ಬದಲಿಸಬೇಕಾದಲ್ಲಿ ಡಿಸೈನ್ ಟೆಂಪ್ಲೇಟ್ಸ್ ನಿಂದ ವರ್ಣ ಸಂಕುಲವನ್ನ ಆಯ್ದುಕೊಳ್ಳಬಹುದು. ಇಷ್ಟು 149ನೇ ಪ್ರಶ್ನೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಲ್ಲಿ ಸ್ಲೈಡ್ ಸಂಖ್ಯೆಗಳು ಆಪ್ಷನ್ ನೋಡೋದಾದ್ರೆ ತಾನಾಗಿಯೇ ವ್ಯಕ್ತವಾಗಿ ಕಾಣುತ್ತವೆ, ಪ್ರತಿ ಸ್ಲೈಡ್ ನ ನಂತರ ನಾವು ಸ್ವತಃ ನಮೂದಿಸಬೇಕು, ಫೂಟರ್ ಆಯ್ಕೆಯ ಮೂಲಕ ಎಲ್ಲ ಸ್ಲೈಡ್ಗಳಿಗೆ ಸೇರಿಸಬಹುದು, ನಮೂದಿಸಲು ಸಾಧ್ಯವಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾಗಿದೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಲ್ಲಿ ಸ್ಲೈಡ್ ಸಂಖ್ಯೆಗಳು ಫೂಟರ್ ಆಯ್ಕೆಯ ಮೂಲಕ ಎಲ್ಲ ಸ್ಲೈಡ್ಗಳಿಗೆ ಸೇರಿಸಬಹುದು. ನೆಕ್ಸ್ಟ್ 150ನೇ ಪ್ರಶ್ನೆ, ಪೇಸ್ಟ್ ಮತ್ತು ಪೇಸ್ಟ್ ಸ್ಪೆಷಲ್ ನ ವ್ಯತ್ಯಾಸವೇನೆಂದರೆ ಆಪ್ಷನ್ ನೋಡೋದಾದ್ರೆ ಪೇಸ್ಟ್ ಎಂಬುದನ್ನ ಪದಗಳಿಗೆ ಮಾತ್ರ ಉಪಯೋಗಿಸಬಹುದು ಆದರೆ ಪೇಸ್ಟ್ ಸ್ಪೆಷಲ್ ಎಂಬುದನ್ನು ಹಲವಾರು ಡಾಟಾಗಳಿಗೆ ಉಪಯೋಗಿಸಬಹುದು. ಆಪ್ಷನ್ ಬಿ, ಪೇಸ್ಟ್ ಅನ್ನು ಸಮ ಪ್ರಮಾಣದ ಪದಗಳನ್ನ ಕಾಪಿ ಮಾಡಲು ಉಪಯೋಗಿಸಬಹುದು ಆದರೆ ಪೇಸ್ಟ್ ಸ್ಪೆಷಲ್ ಅನ್ನ ಪೂರ್ಣವಾಗಿ ಅದರ ರೂಪವನ್ನ ಅಂದ್ರೆ ಫಾರ್ಮೆಟ್ ಅನ್ನ ಬದಲಿಸಲು ಉಪಯೋಗಿಸಬಹುದು. ಆಪ್ಷನ್ ಸಿ, ಪೇಸ್ಟ್ ಅನ್ನು ಯಾವುದೇ ಒಂದು ಅಪ್ಲಿಕೇಶನ್ ನಲ್ಲಿ ಉಪಯೋಗಿಸಬಹುದು ಆದರೆ ಪೇಸ್ಟ್ ಸ್ಪೆಷಲ್ ಅನ್ನ ಒಂದು ಅಪ್ಲಿಕೇಶನ್ ಇಂದ ಇತರ ಅಪ್ಲಿಕೇಶನ್ಗಳಿಗೆ ಡಾಟಾ ಕಾಪಿ ಮಾಡಲು ಉಪಯೋಗಿಸಬಹುದು. ಆಪ್ಷನ್ ಡಿ ಮೇಲಿನ ಎಲ್ಲವೂ ಹೌದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಪೇಸ್ಟ್ ಮತ್ತು ಪೇಸ್ಟ್ ಸ್ಪೆಷಲ್ ಅನ್ನ ವ್ಯತ್ಯಾಸವೇನೆಂದರೆ ಪೇಸ್ಟ್ ಅನ್ನು ಸಮ ಪ್ರಮಾಣದ ಪದಗಳನ್ನ ಕಾಪಿ ಮಾಡಲು ಉಪಯೋಗಿಸಬಹುದು ಆದರೆ ಪೇಸ್ಟ್ ಸ್ಪೆಷಲ್ ಅನ್ನ ಪೂರ್ಣವಾಗಿ ಅದರ ರೂಪವನ್ನ ಬದಲಿಸಲು ಉಪಯೋಗಿಸಬಹುದು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಪಿಡಿಒ ಹಿಂದೆ ನಡೆಸಿರುವಂತಹ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆನು. ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.